ಎಲ್ಲರಿಗೂ ನಮಸ್ಕಾರ. ಇವತ್ತು ಸುಂದರವಾದಂಥ ಒಂದು ವಿಡಿಯೋವನ್ನು ಆಲಿಸೋಣ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳೊಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಕಾಯಕ ಅನ್ನೋದು ಕಾಯ ವಾಚ ಮನುಷ್ಯನಿಂದ ಕೂಡಿರಬೇಕು. ಅಂತ ಒಂದು ಸಂದೇಶವನ್ನು ಸಾರಿರುವಂಥ ಪುಣ್ಯಾತ್ಮ ಯಾರಂದರೆ ನಮ್ಮೆಲ್ಲರ ಅಣ್ಣ ಬಸವಣ್ಣ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆಯ ಮಗನಾಗಿ ಹುಟ್ಟಿರುವಂತಹ ಬಸವಣ್ಣವರಿಗೆ ಮೊದಲಿನಿಂದಲೂ ಲಿಂಗ ಭೇದವನ್ನು ತೆಗೆದು ಹಾಕಬೇಕು, ಜಾತಿ ಪದ್ಧತಿಯನ್ನು ತೆಗೆದು ಹಾಕಬೇಕು, ಮೌಢ್ಯತೆಗಳನ್ನು ತೆಗೆದು ಹಾಕಬೇಕು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ಕೋಬೇಕು, ಜಗತ್ತಿಗೆ ಜ್ಯೋತಿಯಾಗಿ ಬೆಳಗಬೇಕೆಂಬ ಕಲ್ಪನೆಯನ್ನು ಕಂಡವರು ಯಾರಂದರೆ ಬಸವಣ್ಣನವರು. ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಕಂದಯ್ಯ ಜ್ಯೋತಿಯಾಗು ಜಗಕ್ಕೆಲ್ಲ. ಅವರ ತಾಯಿ ಹಾಡಿ ಹರಿಸಿದ ಮಾತನ್ನು ಯಥಾವತ್ತಾಗಿ ಸಾಧನೆಗೈದಿರುವಂಥ ಪುಣ್ಯಾತ್ಮ ಯಾರಂದರೆ ಬಸವಣ್ಣನವರು. ಬಸವಣ್ಣವರ ವಿಚಾರಧಾರೆಗಳನ್ನು ನೋಡ್ತಾ ಹೋದರೆ ಬಿಜ್ಜಳ ಅರಸನ ಸ್ಥಾನದೊಳಗೆ ಇದ್ದು ಕರಣಿಕನ ಕೆಲಸನಾಗಿ ಪ್ರಧಾನಿಯಾಗಿ ಕೆಲಸ ಮಾಡುವ ಸಂದರ್ಭದೊಳಗೆ ಕೊಂಡಿ ಮಂಚನೆಂಬ ವಿಷಕಾರಿ ವ್ಯಕ್ತಿ ಇದ್ದ. ಏನ ಮಾಡಲಿ ಎಂತ ಮಾಡಲಿ ಬಸವಣ್ಣವರ ಮೇಲೆ ಆಪಾದನೆ ಹೊರಿಸುವುದು ಅವನ ಮೂಲ ಉದ್ದೇಶವಾಗಿತ್ತು. ಯಾವಾಗಾದರೂ ಮಾಡಿ ಹೇಗಾದರೂ ಮಾಡಿ ಬಸವಣ್ಣನ ಘನತೆಯನ್ನು ಗೌರವವನ್ನು ಹಾಳು ಮಾಡಬೇಕೆಂಬ ಕಲ್ಪನೆ ಯಾರಲ್ಲಿತ್ತಾರೋ ಕೊಂಡಿ ಮಂಚನಲ್ಲಿತ್ತು. ಹಲವಾರು ರಸಪ್ರಸಂಗಗಳನ್ನು ನಾವು ಅಲ್ಲಿ ನೋಡಬಹುದು. ಆದರೆ ಪ್ರಾಮಾಣಿಕತೆಗೆ ಹೆಸರುವಾಸಿಯಾದವರು ಯಾರಂದರೆ ಬಸವಣ್ಣನವರು. ಸರ್ಕಾರದ ಲೆಕ್ಕವನ್ನು ಬರಿಬೇಕಾದರೆ ಲೆಕ್ಕನೇ ಸರ್ಕಾರದ್ದು. ಸರ್ಕಾರದ ಲೆಕ್ಕವನ್ನು ಬರಿಬೇಕಾದರೆ ದೀಪಕ್ಕೆ ಹಾಕುವ ಎಣ್ಣೆ ಸರ್ಕಾರದ್ದು. ಆದರೆ ಮನೆಯ ಲೆಕ್ಕವನ್ನು ಮತ್ತು ಮನೆಯ ವಿಷಯವನ್ನು ಬರೆದಿಡಬೇಕಾಗಿತ್ತರ ಹಾಕುವ ದೀಪಕ್ಕೆ ಎಣ್ಣೆ, ಬರೆಯುವಂಥ ಲೇಖನೆ ಸ್ವಂತಕ್ಕಾಗಿ ಬಳಕೆ ಮಾಡಿಕೊಳ್ಳುವಂಥ ಪುಣ್ಯಾತ್ಮ ಯಾರಾಗಿದ್ದಂದರೆ ಬಸವಣ್ಣನವರಾಗಿದ್ದರು. ಅದಕ್ಕೆ ಸತ್ಯಮೇವ ಜಯತೆ, ಸತ್ಯ ನಿಷ್ಠೆ ಪ್ರಾಮಾಣಿಕತೆಗಳನ್ನು ಮೌಲ್ಯಗಳನ್ನು ತನ್ನೊಳಗಿಟ್ಟುಕೊಂಡು ಬದುಕಿರುವಂಥ ವ್ಯಕ್ತಿ ಯಾರಂದರೆ ಬಸವಣ್ಣನವರು. ಮನುಷ್ಯರು ಪ್ರತಿಯೊಂದು ಮನೆಯಲ್ಲಿ ಹುಟ್ಟುತ್ತಾರೆ, ಆದರೆ ಒಳ್ಳೆಯ ಮನುಷ್ಯರು, ವ್ಯಕ್ತಿತ್ವವನ್ನು ಹೊಂದಿರುವಂಥ ಮನುಷ್ಯರು ಕೆಲವೇ ಮನೆಯಲ್ಲಿ ಹುಟ್ಟುತ್ತಾರೆ. ಅಂಥ ಮನೆಯಲ್ಲಿ ಹುಟ್ಟಿರುವಂಥ ಪುಣ್ಯಾತ್ಮ ಯಾರಂದರೆ ಬಸವಣ್ಣನವರು. ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಸಕಲ ಚರಾಚರಗಳ ಬಗ್ಗೆ ನಮ್ಮಂತೆ ಅವುಗಳಿಗೆ ಜೀವ ಇದೆ, ಅವು ಬದುಕಬೇಕು, ನಾವು ಬದುಕಬೇಕು. ಒಂದು ಕೊಡುವುದು, ಒಂದು ತಗೋದು, ಇಂಥ ಒಂದು ಅವಿನಾಭಾವ ಸಂಬಂಧವನ್ನು ನಾಡಿಗೆ ತಿಳಿಸಿರುವಂಥವ್ರು ಯಾರಂದರೆ ಬಸವಣ್ಣನವರು. ಅದಕ್ಕೆ ಹೇಳ್ತಿದ್ದು ಆಶಾಮಿಷಗಳಿಗೆ ಕಡಿವಾಣ ಹಾಕಿ ಬದುಕಬೇಕು. ಹಾವಿನ ಬಾಯಿ ಒಳಗಿರುವಂಥ ಕಪ್ಪೆ ನೊಣಕ್ಕಾಶೆ ಪಡುವಂತೆ ಸುಲಭೆಯಿರುವ ಕಳ್ಳ ಹಾಲು ತುಪ್ಪವು ಕುಡಿದು ಇನ್ನೆಷ್ಟು ಕಾಲು ಬದುಕುವನು. ಕಡು ಒಡಲ ನೆಚ್ಚಿ ಕಡು ಹುಸಿಯನ್ನು ಹುಸಿದು ಒಡಲ ಹೊರೆಯವರ ವೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಮತ್ತೇನಿಲ್ಲ, ಹಾವಿನ ಬಾಯಿ ಒಳಗೊಂದು ಕಪ್ಪೆ ಕೂತೈತತ್ತ, ಆದರೆ ಏನಾದ್ರು ತಿಂದು ಉಂಡು ಬದುಕಬೇಕೆಂಬ ಕಲ್ಪನೆಯಿಂದ ಹಾವಿನ ಬಾಯಿ ಒಳಗಿರುವಂಥ ಕಪ್ಪೆ ಎಲ್ಲ ಕಡೆ ನೋಡಿ ತಿನ್ನಬೇಕಂತ ಆಸೆ ಪಡ್ತಾ ಇದೆ. ಹಾಗೆ ಮೃತ್ಯು ಎಂಬ ಹಾವಿನ ಹೆಡೆ ಒಳಗೆ ನಾವು ಕೂತಿದ್ದೀವಿ. ಆದರೆ ಪಂಚೇಂದ್ರಿಗಳಿಗೆ ಆಸೆ ಪಟ್ಟು ಇದು ಬೇಕು, ಅದು ಬೇಕು, ಮತ್ತಷ್ಟು ಬೇಕಂತ ಬೆನ್ನು ಹತ್ತಿದ್ದೀವಿ. ಒಂದಾನೊಂದು ಕಾಲದೊಳಗ ಮೃತ್ಯು ಕೂಪ ಎಂಬ ಹಾವು ಬಾಯಿ ಮುಚ್ಚಿತಂದ್ರೆ ನಮ್ಮ ಜನ್ಮ ಮುಕ್ತಾಯವಾಯ್ತಂದಂಗ. ಅದಕ್ಕೆ ಇತಿಮಿತಿಗಳು ಇರಲಿ, ಆಶೆಗಳಿಗೆ ಇತಿಮಿತಿಗಳು ಇರಲಿ. ಆಶೆಗಳ ಗೆದ್ದವನೇ ದೊಡ್ಡ ರಾಜನಾಗ್ತಾನೆ, ಅವನು ಸುಖವಾಗಿ ಬದುಕ್ತಾನೆ ಎಂಬ ಕಲ್ಪನೆ ಕೊಟ್ಟವರು ಯಾರಂದರೆ ಬಸವಣ್ಣನವರು. ಅದಕ್ಕೆ ಪ್ರಾಣಿಗಳ ಬಗ್ಗೆ ಬಹಳ ಸೊಗಸಾಗಿ ಮಾತು ಹೇಳಿದರು. ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರುಮಿ ಇತ್ತು, ಕೊಂದರು ಎಂಬುದನ್ನು ಅರಿಯದೆ ಬೆಂದೊಡಲು ಹರಿವೊಯ್ಯಿತ್ತು. ಅದೊಂದೇ ಹುಟ್ಟಿತ್ತು, ಅದು ಒಂದೇ ಸತ್ತಿತ್ತು, ಕೊಂದವರು ಉಳಿದರೆ ತಂದೆ ಕೂಡಲ ಸಂಗಮ ದೇವ. ಪ್ರಾಣಿಗಳು ಬದುಕಾಕ ಬಂದವು. ಇದ್ದ ಪ್ರಾಣಿಗಳ ಮಾರಣ ಹೋಮ ಮಾಡೋದು ನಮ್ಮ ಧರ್ಮ ಅಲ್ಲ. ಸಕಲ ಜೀವಿಗಳನ್ನು ಕಾಪಾಡಬೇಕು. ಎಲ್ಲ ಜೀವಿಯೊಳಗೂ ನಾವು ಒಂದಾಗಿ ಬದುಕಬೇಕು. ನಮ್ಮಂತೆ ಅವು, ಅವಂತೆ ನಾವು. ಹಂಗಾರೆ ನನ್ನಂತೆ ಪರರು, ಪರರಂತೆ ನಾನು ಅಂತ ತಿಳಿದುಕೊಂಡು ಬಿಟ್ಟಂದ್ರೆ ಇದು ಸಾಮರಸ್ಯದ ಜೀವನ ಆಗ್ತೈತೆ ಎಂಬ ಕಲ್ಪನೆ ಕೊಟ್ಟವರು ಯಾರಂದರೆ ಬಸವಣ್ಣನವರು. ಬಸವಣ್ಣವರ ವಿಚಾರಧಾರೆಗಳು ಎಷ್ಟು ಹೇಳಿದರೂ ಕಡಿಮೆ. ನೋಡಬೇಕು, ಬಿಜ್ಜಳನ ಅರಸನ ಅರಮನೆ ಒಳಗೆ ಮಾನ ಮರ್ಯಾದೆ ತೆಗಿಬೇಕಂತ ತಿಳ್ಕೊಂಡು ಕೊಂಡಿ ಮೆಚ್ಚ ಕೈ ತೊಳ್ಕೊಂಡು ಬೆನ್ನು ಹತ್ತಿದ್ದ ಒಂದಾನೊಂದು ಕಾಲದೊಳಗ. ಯಾಕಂದರೆ ಮಹಾ ಮೇಧಾವಿ ಬಸವಣ್ಣ, ತತ್ವಜ್ಞಾನಿ ಬಸವಣ್ಣ, ವಿಚಾರವಂತ, ಆಲೋಚನವಂತ, ಒಳ್ಳೆಯ ವ್ಯಕ್ತಿಯನ್ನು ಹೊಂದಿರುವಂಥ, ಗುಣಗಳನ್ನು ಹೊಂದಿರುವಂಥ ಮಹಾನ್ ವ್ಯಕ್ತಿ ಯಾರಂದರೆ ಬಸವಣ್ಣನವರು. ಅಂಥ ಬಸವಣ್ಣನವರ ಮಾನ ಮರ್ಯಾದೆ ತೆಗಿಬೇಕಂತ ತಿಳ್ಕೊಂಡು ಎಡಬಿಡದೆ ಸಡು ಬಿಡದೆ ರಾತ್ರಿ ಹಗಲು ಎನ್ನದೆ ಪ್ರಯತ್ನ ಮಾಡ್ತಾ ಇರುವಂಥ ಚೇಳಿನಂಥ ವ್ಯಕ್ತಿ ಯಾರಂದರೆ ಕೊಂಡಿ ಮಂಚ. ಕೊಂಡಿ ಮಂಚಕ್ಕೆ ಹೇಳ್ತಾರೆ, ಹೇಗಾದರೂ ಮಾಡಿ ಕೊಂಡಿ ಮಂಚ ಬಸವಣ್ಣವರ ಘನತೆ ಗೌರವವನ್ನು ಹಾಳು ಮಾಡಬೇಕು. ಇಂಥ ಹಲವಾರು ಪ್ರಸಂಗಗಳನ್ನು ಪ್ರಾರಂಭ ಮಾಡ್ತಾನೆ.
ಒಂದು ಸುಂದರವಾದಂಥ ಸಭೆ ಒಳಗೆ ಹಲವಾರು ಮಂತ್ರಿಗಳನ್ನ ಮಹೋದರಿಯನ್ನು ಕರೆಸಿ ಅಂತ ಮಹಾಮೇಧಾವಿಗಳ ಮುಂದೆ ಬಸವಣ್ಣನನ್ನು ಕರೆಸಿ ಅಪಮಾನ ಮಾಡಬೇಕೆಂಬ ವಿಚಾರ ಯಾರಲ್ಲಿ ಮೂಡ್ತೈತೆ ಅಂದ್ರೆ ಕೊಂಡಿ ಮಂಚನಲ್ಲಿ ಮೂಡ್ತೈತತ್ತ. ಆವಾಗ ಮಂತ್ರಿ ಮಂಡಲದೊಳಗೆ ಎಲ್ಲ ಮಹೋದಯರು ಕೂಡಿದಾಗ ಚರ್ಚೆ ನಡೆದಿರ್ತೈತಿ. ಅಂತ ಸಭೆಯೊಳಗೆ ಯಾರ ಆಗಮನ ಆಗ್ತೈತಿ ಅಂದ್ರೆ ಬಸವಣ್ಣನವರ ಆಗಮನ ಆಗ್ತೈತಿ. ಆವಾಗ ಬಸವಣ್ಣವರು ಹೋಗಿ ಅಂತ ಸಭೆ ಒಳಗೆ ಕುಳಿತುಕೊಂಡಾಗ ಹೊರಗಡೆ ಒಂದು ಹಸು ಅಂಬಾತ್ ಒದರ್ತಿರ್ತೈತಿ. ಅವಾಗ ಕೊಂಡಿ ಮಂಚ ಇವನ ಮಾನ ಮರ್ಯಾದೆ ಹಾಳು ಮಾಡಬೇಕಂತ ತಿಳ್ಕೊಂಡು ಎಲ್ಲ ಸಭೆ ಒಳಗೆ ಕೂಡಿರುವಂಥ ಮಂತ್ರಿ ಮಹೋದಯರ ನಡುವೆ ಕೊಂಡಿ ಮಂಚ ಬಸವಣ್ಣವರಿಗೆ ಒಂದು ಪ್ರಶ್ನೆ ಹಾಕ್ತಾನಂತ. ನೋಡು ಬಸವಣ್ಣ, ಮೇಧಾವಿ ಅಂತೀಯ, ಮಹಾ ತಿಳಿದವಂತೀಯ, ಬಲ್ಲವಣಂತೀಯ, ಸಕಲ ಸಮಾಜವನ್ನು ಶುದ್ಧ ಮಾಡ್ತಾನಂತ ಬೆನ್ನು ಹತ್ತಿದೆಯಾ. ಆದರೆ ನಾವೆಲ್ಲ ಸಭೆಯೊಳಗೆ ಕೂತಿದ್ವಲ್ಲ, ಸಭೆಯ ಹೊರಗಡೆ ಒಂದು ಹಸು ಅಂಬಾತ್ ಒದರಾಕತೈತಲ್ಲ, ಏನಂತ ಒದರ್ತೈತಿ, ಅದರದ ಸೌಜ್ಞೆ, ಅದರ ಸಂಕೇತ ಏನು ತಂದಾಗ ಅವಾಗ ಬಸವಣ್ಣವ್ರು ಹೇಳ್ತಾರೆ, ಸೊಗಸಾದ ಮಾತು ಹೇಳ್ತಾರೆ. ಅಂಬಾ ಎಂಬ ಹಸು ಒದರಾಕತೈತಲ್ಲ, ಅದು ನನ್ನ ನೋಡೇ ಒದರಾಕತಿ, ಅದು ನನಗೆ ಹೇಳಾಕತೈತಿ. ಕೊಂಡಿ ಮಂಚ್ ಕೇಳ್ತಾನು, ಏನಂತ ಹೇಳಾಕತೈತಿ? ಏನಿಲ್ಲ, ನೀನು ನಮ್ಮ ಗುಂಪಿನವನು, ನೀನು ಕತ್ತೆಗಳ ಗುಂಪಿನಿಗೆ ಯಾಕೆ ಕೂತಿದೀಯ, ಎದ್ದು ಹೊರಗೆ ಬಾ ಅಂತ ತಿಳ್ಕೊಂಡು ನನಗೆ ಹೇಳಾಕತೈತಿ ಅಂದಾಗ ಹೆಂಗ್ ಗೊತ್ತಿದ್ದ ಮಂಗನಂತೆ ಕೊಂಡಿ ಮಂಚ ಬಾಯಿ ಮುಚ್ಕೊಂಡು ಕೂತಿದ್ದ. ಯಾಕಂದ್ರೆ ಮಾತಿನಲ್ಲಿ ಚತುರ ಇದ್ದ, ಮಾತಿನಲ್ಲಿ ಚಾಣಾಕ್ಷ ಇದ್ದ, ಮಾತಿನಲ್ಲಿ ಸತ್ಯ ಇತ್ತು, ಮಾತಿನಲ್ಲಿ ನಿಷ್ಠೆ ಇತ್ತು, ಮಾತಿನಲ್ಲಿ ಪ್ರೀತಿ ಇತ್ತು. ಅಂತ ಗುಣಗಳನ್ನು ಹೊಂದಿರುವಂತ ವ್ಯಕ್ತಿ ಯಾರಾಗಿದ್ದಂದ್ರೆ ಬಸವಣ್ಣವರಾಗಿ. ಅವರ ವಚನಗಳನ್ನು ಕೇಳಿದ್ರೆ ಮನಸ್ಸು ಪ್ರಫುಲ್ಲಗೊಳ್ಳುತ್ತೆ, ಮೊಗ್ಗಿದ್ದದ್ದು ಹೂವಾಗಿ ಅರಳುತ್ತೆ. ಅಂತ ವಚನಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು, ನುಡಿ ಒಳಗೆ ನಡಿಯನ್ನು ಕಾಣದಿದ್ದರೆ ಕೂಡಲ ಸಂಗಮ ದೇವ ಹೇಗೆ ಒಲಿಯುವನಯ್ಯ. ಅಂತ ಒಳ್ಳೆಯ ನುಡಿಗಾರ, ಒಳ್ಳೆಯ ವಿಚಾರವಂತ, ಒಳ್ಳೆಯ ಗುಣವಂತ, ಒಳ್ಳೆಯ ವ್ಯಕ್ತಿ, ಜಗತ್ತಿಗೆ ವಿಶ್ವಗುರು ಅಂತ ಅನಿಸಿಕೊಂಡಿರುವಂಥ ಪುಣ್ಯಾತ್ಮ ಯಾರಂದ್ರೆ ನಮ್ಮೆಲ್ಲರ ಅಣ್ಣ ಬಸವಣ್ಣ. ಅಂಥವ್ರ ದಿನಾಚರಣೆಯನ್ನ ಇವತ್ತು ನಾವು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿಯನ್ನು ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಸರ್ವಜ್ಞ ಹೇಳಿದಂತೆ ಜಾತಿಗಳನ್ನು ತೆಗೆದು ಹಾಕಬೇಕಂತ ಬಸವಣ್ಣವರು ಬೆನ್ನು ಹತ್ತಿದ್ರು. ಹಲವಾರು ಮೌಢ್ಯತೆಗಳನ್ನು, ಅಂಧಾಚಾರಗಳನ್ನು ಮತ್ತು ಕೆಲವೊಂದು ಕೆಟ್ಟ ಸಂಪ್ರದಾಯಗಳನ್ನು ಸುಟ್ಟು ಹಾಕಿ ನಾವು ಒಳ್ಳೆಯವರಾಗಿ ಬದುಕಬೇಕು, ಆಚಾರವಂತರಾಗಿ ಬದುಕಬೇಕು, ವೈಜ್ಞಾನಿಕ ದೃಷ್ಟಿಕೋನದೊಳಗೆ ಇಟ್ಟುಕೊಂಡು ನಾವು ಬಾಳಬೇಕು, ಬದುಕಬೇಕೆಂಬ ಜಗತ್ತಿಗೆ ಸಂದೇಶ ಸಾರಿರುವಂಥ ಪುಣ್ಯಾತ್ಮ ಯಾರಂದ್ರೆ ಬಸವಣ್ಣನವರು. ಅದಕ್ಕೆ ಹೇಳ್ತಾರೆ, ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಂಡು ಏನು ಮಾಡೋದೈತಿ, ತನಗೆ ಮುನಿಯುವವರಿಗೆ ತಾನೇಕೆ ಮುನಿಯಲ್ಲಯ್ಯ, ಅವ್ರಿಗಾದ ಆಗೇನು, ತನಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿತನದ ಕೇಳು, ಮನದ ಕೋಪ ತನ್ನ ಅರಿವಿನ ಕೇಡು, ಮಣಿ ಒಳಗಿನ ಕೆಚ್ಚು ಮಣಿಯ ಸುಟ್ಟಲ್ಲದೆ ನೆರಮನೆಯ ಸುಡುವುದೇ ತಂದೆ ಕೂಡಲ ಸಂಗಮ ದೇವ. ಇನ್ನೊಬ್ಬರ ಬಗ್ಗೆ ಮತ್ಸರ, ಹೊಟ್ಟೆ ಕೆಚ್ಚು ಇಟ್ಟುಕೊಂಡು ಬಿಟ್ಟು ಅಂದ್ರೆ ಅವು ವ್ಯಕ್ತಿಗೆ ಏನೂ ಆಗುವುದಿಲ್ಲ. ಆ ಮತ್ಸರ, ಹೊಟ್ಟೆ ಕೆಚ್ಚು ನನ್ನಲ್ಲಿ ಅಸಮತೋಲನ ಉಂಟು ಮಾಡಿ ನನ್ನನ್ನು ಸುಟ್ಟು ಹಾಕ್ತೈತಿ. ಆದ್ದರಿಂದ ನನ್ನ ಮನೆಯ ಕೆಚ್ಚು ನನ್ನ ಮನೆ ಸುಡ್ತೈತಿ ಹೊರತು ಇನ್ನೊಬ್ಬರ ಮನೆಯನ್ನು ಸುಡಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಕೋಪ ತಾಪಗಳನ್ನು ಕಡಿಮೆ ಮಾಡಿಕೊಂಡು ಬದುಕಿನೊಳಗ ತಮೋ ಗುಣಗಳನ್ನು ಸುಟ್ಟು ಹಾಕಬೇಕು, ರಜೋ ಗುಣಗಳನ್ನು ನಿಯಂತ್ರಣ ಮಾಡಬೇಕು, ಸಾತ್ವಿಕ ಗುಣಗಳನ್ನು ಬೆತ್ತಬೇಕು, ಬೆಳಿಬೇಕು, ಹೆಮ್ಮರವಾಗಿ ಬೆಳೆಸಬೇಕು. ಅಂಥದ್ರೊಳಗ ನಮ್ಮ ಮಕ್ಕಳು, ಮರಿ ನಾಗರಿಕರನ್ನ, ಪ್ರಜೆಗಳನ್ನು ಬೆಳೆಸಬೇಕೆಂಬ ಕರೆ ಕೊಟ್ಟಿರುವಂಥ ವ್ಯಕ್ತಿ ಯಾರಂದ್ರೆ ಬಸವಣ್ಣನವರು. ಅದಕ್ಕೆ ಬಸವಣ್ಣವರ ವಿಚಾರಧಾರೆಗಳು ಒಂದಲ್ಲ ಎರಡಲ್ಲ, ಸಮಸ್ಯೆಗಳು ನೂರಾರು ಎದುರಿಸುವುದಕ್ಕೆ ಸವಾಲುಗಳನ್ನು ಒಡ್ಡಬೇಕು. ಆ ಸವಾಲುಗಳ ಸ್ವೀಕಾರದ ಮೂಲಕ ನಾವು ಸಮಸ್ಯೆಯನ್ನು ಬಗೆಹರಿಸಬೇಕು. ಕೀಲಿ ದ್ವಾಡದಿದ್ದರೂ ಸುದಿಕೆ ತೆಗಿಬೇಕಾದ್ರೆ ಕೀಲಿ ಕೈ ಚಿಕ್ಕದಾಗಿರುತ್ತೆ, ಸಮಸ್ಯೆ ದ್ವಾಡದಾಗಿದ್ದರೂ ಅದನ್ನು ಬಗೆಹರಿಸಬೇಕೆಂಬ ಕಿರು ಒಂದು ಉತ್ತರ ನಮ್ಮ ತಲೆ ಇದ್ದೇ ಇರುತ್ತೆ. ಅಂತ ಕಿರು ಉತ್ತರದ ಮೂಲಕ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸಿರುವಂಥ ವ್ಯಕ್ತಿ ಯಾರಂದ್ರೆ ಬಸವಣ್ಣನವರು. ಈ ಮಂಚ ಸದಾ ಕಾಲ ಕಾಡ್ತಾ ಇದ್ದರೂ ಸುದಿಕೆ ಆ ಸಮಸ್ಯೆಗಳು ಅನ್ನದೇ ಆ ಸಮಸ್ಯೆಗಳನ್ನು ಸವಾಲನ್ನಾಗಿ ಸ್ವೀಕಾರ ಮಾಡಿ ಕೊಂಡಿ ಮಂಚನಿಗೆ ಉತ್ತರ ಕೊಟ್ಟಿರುವಂಥ ವ್ಯಕ್ತಿ ಯಾರಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಗಜ್ಯೋತಿ ಬಸವಣ್ಣನವರು. ಅದಕ್ಕೆ ಬಸವಣ್ಣವರ ವಾಣಿಗಳನ್ನು, ಬಸವಣ್ಣವರ ವಚನಗಳನ್ನು, ಅವರ ತತ್ವ ಉಪದೇಶಗಳನ್ನು ನಾವೆಲ್ಲ ಮನದೊಳಗಿಟ್ಕೋಬೇಕು. ದೊಡ್ಡವರೆಲ್ಲ ದೇವಾಲಯ ಕಟ್ತಾರೆ, ಮಠ ಮಂದಿರ ಕಟ್ತಾರಂತ ತಿಳ್ಕೊಂಡು ಸಾಮಾನ್ಯ ಜನರು ಅಳುವ ರೀತಿ ಇಲ್ಲ. ಯಾಕೆ ಅಳ್ತೀರಿ ಅಂತ ಕೇಳ್ತಾ ಇದ್ರು. ಏನಿಲ್ಲ, ಉಳ್ಳವರು ಶಿವಾಲಯ ಮಾಡಿಯರು ನಾನೇನು ಮಾಡಲಯ್ಯ, ಎನ್ನ ಕಾಲವೇ ಕಂಬ, ದೇಹವೇ ದೇಗುಲ, ಸೆರವೇ ಹೊಣ್ಣ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಗುಡಿ ಗುಂಡಾರಗಳ ಕಟ್ಟರೆ ಅವು ನಾಶ ಆಗಬಹುದು, ನೀ ದಾನ ಮಾಡಿದರೆ, ಧರ್ಮ ಮಾಡಿದರೆ ನೀ ಹೆಸರು ಅಜರಾಮರವಾಗಿ ಇದ್ದೇ ಇರುತ್ತೆ, ನೀವು ಆದರೂ ಸುದಕ್ಕೆ ನಿನ್ನ ದಾನ ಧರ್ಮ ಉಳಿಯುತ್ತೆ. ಅಂಥ ಕಾರ್ಯ, ಅಂಥ ಕೈಕರ್ಯಕ್ಕೆ ನೀವೆಲ್ಲ ಕಾರಣೀಭೂತರಾಗಬೇಕೆಂಬ ಕರೆ ಕೊಟ್ಟಿರುವಂಥ ವ್ಯಕ್ತಿ ಯಾರಂದರೆ ಬಸವಣ್ಣನವರು.
ಅದಕ್ಕೆ ಇಂಥ ಒಂದು ಸುಂದರವಾದಂಥ ಗಳಿಗೆ ಒಳಗೆ ಬಸವಣ್ಣವರ ಬೋಧನೆಗಳನ್ನು, ಬಸವಣ್ಣವರ ಸಾಧನೆಗಳನ್ನು ಇಂಥ ನಾವು ಮೆಲುಕು ಹಾಕೋಬೇಕು. ಆ ನಡೆ ನುಡಿ ಒಳಗೆ ಒಂದಾಗಬೇಕು. ಅವ್ರು ನಡೆದಂತೆ ನುಡಿದ್ರು, ನಡೆದಂತೆ ನಡೆದ್ರು, ಇದ ಜನ್ಮ ಕಡೆ ಅಂದರು. ಅದೇ ರೀತಿಯಾಗಿ ನಾವು ನಡಿಬೇಕು. ಬದುಕಿನೊಳಗೆ, ಜೀವನದೊಳಗೆ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ, ಕರುಣೆ, ವಾತ್ಸಲ್ಯ, ಮಮಕಾರ ಮೌಲ್ಯಗಳನ್ನು ಉತ್ತಿ ಬಿತ್ತಿ ಬೆಳೆದು ನಾವು ಒಬ್ಬ ಮಹಾನ್ ವ್ಯಕ್ತಿ ಆಗಲಿಕ್ಕೆ ದಾರಿದೀಪದ ಬೆಳಕಿನೊಳಗೆ ನಾವು ಸದಾ ಕಾಲವಾಗಿ ನಡೆಯೋಣ. ನಾವು ಅವರಂತೆ ಬದುಕೋಣ. ಈ ಸಮಾಜವನ್ನು ಸುಂದರವಾಗಿ ಇಡೋಣ ಅಂತ ತಿಳ್ಕೊಂಡು ತನಕ ನನ್ನೆರಡು ಮಾತುಗಳನ್ನು ಮನಪೂರ್ವಕವಾಗಿ ಆಲಿಸಿದರಲ್ಲ, ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು.